ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತಿನ ಒಂದು ವಿಶೇಷತೆ ವಿಡಿಯೋ ಏನಂತ ಹೇಳಿದ್ರೆ, ನಾವೆಲ್ಲ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋರನ್ನ ಕೇಳಿದೀವಿ. ಪಟ್ಟಣದಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದು ಅದನ್ನ ಬಿಟ್ಟು ಕೃಷಿ ಮಾಡ್ಲಿಕ್ಕೆ ಅಂತ ಏನು ಹಳ್ಳಿ ಬರ್ತಾರೆ, ಅವರ ಸಂಖ್ಯೆಗಳು ಇವತ್ತು ಕಡಿಮೆ. ಅದರಲ್ಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಹೆಸರು ರವಿಚಂದ್ರ ಅಂತ ಹೇಳಿ, ಊರು ಕಮ್ಮಡಲಗೊಂದಿ, ಜಗೂರ್ ತಾಲೂಕು, ದಾವಣಗೆರೆ ಜಿಲ್ಲೆ. ಇವರ ಸಾಧಕ ಬಾಧಕ ಏನಾಯ್ತು, ಇವ್ರಿಗೆ ಏನ್ ಅನುಕೂಲತೆ ಆಯ್ತು, ಏನು ಅನುಕೂಲತೆ ಮುಂಚೆ ಅನಾನುಕೂಲತೆ ಆಗಿತ್ತು ಅನ್ನೋದನ್ನ ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ರವಿಚಂದ್ರ ಅಂತೇಳಿ. ನಾವು ನಮ್ಮದು 6 ಎಕರೆ ಇದೆ ಪ್ಲಾಟ್, ದಾಳಿಂಬೆ ತೋಟ. ನಾವು ಇವಾಗ 3 ವರ್ಷದಿಂದ ನಾವು ಸರ್ರಿಂದ ಕನ್ಸಲ್ಟ್ ಮಾಡ್ತಾ ಇದ್ದೀವಿ. ಮೊದಲು ನಮಗೆ ಇಳುವರಿ ಬರ್ತಿರಲಿಲ್ಲ ದಾಳಿಂಬೆದು. 1600 ಗಿಡ ಇದೆ ಇವಾಗ. ನಾವು ಕನ್ಸಲ್ಟ್ ತಗೊಂಡ್ರಿಂದ ಒಳ್ಳೆ ಇಳುವರಿ ಬರ್ತಾ ಇದೆ 3 ವರ್ಷದಿಂದ. ಮೊದಲು ಏನಂದ್ರೆ ಬರೇ ಗಿಡ ಅಂದ್ರೂ ನೋಡಕ್ ಆಗ್ತಿರಲಿಲ್ಲ, ಅಷ್ಟು ಬ್ಲೈಟು ಸ್ವಲ್ಪ ಬರ್ತಾ ಇತ್ತು, ಕೊಳೆ ರೋಗ ಬರ್ತಾ ಇತ್ತು. ಇವಾಗೆಲ್ಲ ಉತ್ತಮವಾಗಿ ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಚೆನ್ನಾಗಿದೆ. ಮೊದಲೆಲ್ಲ ಬರೀ 16 ಟನ್ನು 15 ಟನ್ನು ಬರ್ತಾ ಇತ್ತು. ಈ ವರ್ಷ ನೋಡ್ಬೇಕು, ಒಂದು 30 ಟನ್ 40 ಟನ್ ಕೆಪಾಸಿಟಿ ಇದೆ. ಒಳ್ಳೆ ಇಳುವರಿ ಚೆನ್ನಾಗಿ. ಅವರೇಜ್ ತಗೊಂಡ್ರೆ 170 180 ಇದೇ 180 ಕಾಯಿ ಹಿಡಿದಿದೆ. ಎಲ್ಲ ಒಳ್ಳೆ ಹಣ್ಣು, ಒಳ್ಳೆ ಒಂದೇ ಸೈಜು. ಇದು 5ನೇ ವರ್ಷದ ಗಿಡ. ಆ ಕಡೆ ಒಂದು 2 ಎಕರೆ ಪ್ಲಾಟ್ ಇದೆ, ಅದು ಕೂಡ 3ನೇ ವರ್ಷದ್ದು. ಒಳ್ಳೆ ಅದು ಕೂಡ ಕಾಂಪಿಟೇಷನ್, ಇದಕ್ಕೂ ಕಾಂಪಿಟೇಷನ್, 5ನೇ ವರ್ಷಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದೆ. ಅದು ಕೂಡ 200 ಕಾಯಿ ಹಿಡಿದಿದೆ. ಅದು ಕೂಡ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಇದು ಫ್ಲವರ್ ಸೆಟ್ಟಿಂಗ್ ಆಗಿರ್ಲಿಲ್ಲ. ಒಂದು ಫಸ್ಟಿಗೆ ನಾವೇ ಹೊಡೆದಿದ್ದು ಇತ್ರಲ್ಲಿ ಹೊಡೆದ್ಮೇಲೆ 1 ತಿಂಗಳು ಬರ್ಲಿಲ್ಲ. ಕನ್ಸಲ್ಟ್ ಮಾಡಿದ್ರು ಸ್ವಲ್ಪ ಇನ್ನು ಏನು ಮಳೆ ವಾತಾವರಣ, ಸ್ವಲ್ಪ ಚಳಿಗಾಲದಲ್ಲಿ ಬಿಟ್ಟಿದ್ವಿ, ಸೆಟ್ಟಿಂಗ್ ಆಗಿರ್ಲಿಲ್ಲ. ತಿರ್ಗಿ ಮತ್ತೆ ಸರ್ ಬಂದ್ಬಿಟ್ಟು ಕನ್ಸಲ್ಟ್ ಮಾಡಿದಕ್ಕೆ ಬರೀ ಒಂದು ತಿಂಗಳಲ್ಲೇ ಮತ್ತೆ ಸೆಟ್ಟಿಂಗ್ ಆಗ್ಬಿಡ್ತು, ಬೇಗ ಸೆಟ್ಟಿಂಗ್ ಆಗ್ಬಿಡ್ತು. ಒಂದೇ ಸೆಟ್ಟಿಂಗ್, ಎಲ್ಲಿ ನೋಡಿದ್ರು ಒಂದೇ ಸೆಟ್ಟಿಂಗ್, ಹಿಂದೆ ಮುಂದೆ ಕಾಯಿ ಇಲ್ಲೇ ಇಲ್ಲ ಇದ್ರಲ್ಲಿ. ಈಗ ಅದು ಸೆಟ್ಟಿಂಗ್ ಆತರ ಆದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆ. ಇನ್ನೊಂದ್ಸರ್ ಕನ್ಸಲ್ಟ್ ತಗೊಳ್ಳೇಬೇಕು ಕಂಪಲ್ಸರಿ. ಸರ್ ಬಂದ್ರೆ ಇನ್ನೊಂದು ಪ್ಲಾಟ್ ಮಾಡ್ಬೇಕಂತ ಇಷ್ಟ ಐತೆ. ಇನ್ನು ಇವಾಗ 6 ಎಕರೆ ಇರೋದ್ರಿಂದ ಇನ್ನೊಂದು 12 ಎಕರೆ ಮಾಡ್ಬೇಕಂತ ಬಹಳ ಆಸೆ ಇದೆ. ಅವ್ರು ಸಾರೇ ಕನ್ಸಲ್ಟ್ ಮಾಡ್ಬೇಕಂತ ಭಾಳ ಆಸೆ ಇದೆ. ಒಬ್ರು ಕನ್ಸಲ್ಟ್ ಇದ್ರೆ ಯಾವ ತರ ಬೆಳಿಬಹುದು, ನಿಮ್ಮ ಅನುಭವ ಹೇಳ್ರಿ. ಫಸ್ಟ್ ನಾವು 2 ವರ್ಷ ಹೇಳಿ ಬರ್ತಾ ಇದ್ರು ಸರ್. ನಾವು ಕನ್ಸಲ್ಟ್ ನಮ್ಗೆ ಗೊತ್ತೇ ಇರಲಿಲ್ಲ. ಸರ್ ಇವರ ಹನುಮಂತಪ್ಪ ಸರ್ ಹಿಂಗೆ ಅಗ್ರನಹಳ್ಳಿ ಅವ್ರು ಯಾರು ಗೊತ್ತಿರಲಿಲ್ಲ. ಡಾಕ್ಟರ್ ಮೊದಲು ಸರೌಂಡಿಂಗ್ ತೊರೆಸಾಲೆಲ್ಲ ಪೂರ್ತಿ ಅವರೇ ಬರ್ತಾ ಇದ್ರು. ಸುಮಾರು ಒಂದು 2000 ಪ್ಲಾಂಟ್ ನೋಡ್ತಾ ಇರ್ತಾರೆ, 2000 ಎಕರೆ ನೋಡ್ತಾ ಇದ್ದಾರೆ ಅವರು. ಅವ್ರು ಬರೋದು 1 ತಿಂಗಳು 2 ತಿಂಗಳು ಆಗ್ಬೋದು, 3 ತಿಂಗಳು ಆಗ್ಬೋದು. ಮಳೆಗಾಲದಲ್ಲಿ ನಾವು ಬಿಟ್ರೆ ಅವ್ರು ಬರೋದು ಯಾವಾಗ ಮತ್ತೆ ವೈರಸ್ ಬಂದು ಹೋಗ್ಬಿಟ್ಟಿತ್ತು ಪೂರ್ತಿ. ಇದು ಅವ್ರು ಬಂದದ್ದು ಯಾವಾಗ ತಿರ್ಗಾ ಒಂದು 3 ತಿಂಗಳು ಬಿಟ್ಟು ಬಂದ್ರೆ ನಾವು ತೋರ್ಸಕ್ ಆಗ್ತಿಲ್ಲ. ಬಂದು ಹೋಗ್ತಿದ್ರು, ನೋಡ್ತಿದ್ರು. ನಾವು ಅವಾಗ ಸಾಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿಗೂ ಸಾಲ ಮಾಡ್ಕೊಂಡೆಲ್ಲ ಆಗುತ್ತೆ, ಮತ್ತೆ ಬೆಳಿಲೇಬೇಕು ಅಂತೇಳಿ ಸರ್ ಕನ್ಸಲ್ಟ್ ಮಾಡ್ಕೊಂಡ್ವಿ. ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಅವಿ ಇವು ನೋಡ್ಕೊಂಡು ಸರ್ ಕರೆದ್ವಿ. ಈಗೇನು 3 ವರ್ಷದ ಹಿಂದೆ ಭೇಟಿಯಾಗಿದ್ರೆ ಆವಾಗ ಗಿಡಗಳು ಬಹಳ ರೋಗಗ್ರಸ್ತ ಗಿಡಗಳಿದ್ವು, ಅವು ಬಹಳ ನರ್ವಸ್ ಆಗಿದ್ವು. ಏನು ಸರ್, ನಾವು ಇಷ್ಟೊಂದು ಒಳ್ಳೆ ಸ್ಯಾಲ್ರಿ ತಗೊಂತಿದ್ವಿ, ಬಿಟ್ಟು ಇಲ್ಲಿ ಬಂದು ಇಂಥ ನಾವೇನು ಸಾಧನೆ ಮಾಡೋಕೆ ಆಗ್ತಿಲ್ಲ ಅಂತ ಒಂದು ಹೊರಗಿತ್ತು ಅವ್ರಿಗೆ. ಇವತ್ತು ಆ ಹೊರಗನ್ನ ಹೋಗ್ಲಾಡ್ಸ್ಕೋಸ್ಕರ ಆ ಟೈಮ್ ಬೇಕಾಯಿತು. ಯಾಕಂದರೆ ಹಿಂದೆ ಯಾವ ಥರ ಆ ಥರ ಔಷಧಿಗಳು ಇರೋದಿಲ್ಲ. ಹಂತ ಹಂತವಾಗಿ ನಾವು ಗಿಡಗಳನ್ನು ಬದಲಾವಣೆ ಮಾಡೋದು, ನಂತರ ಕಲ್ಟಿವೇಶನ್, ಈ ಥರ ಎಲ್ಲ ಒಂದು ಪೀರಿಯಡ್ ಇರ್ತೈತೆ, ಬೆಳವಣಿಗೆ ಹಂತ ಇರ್ತವೆ. ತಿಂಗಳ ಬರ್ತಾ ಇದ್ದಾರೆ. ಅಲ್ಲಿಗೂ ಫೋನ್ ಮಾಡಿ ಜಸ್ಟ್ ಫೋಟೋ ಹಾಕಿದ್ರೆ ಸಾಕು ಕನ್ಸಲ್ಟ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಅವ್ರೇನು ನಾವು ಮಿಸ್ ಕಾಲ್ ಕೊಟ್ರು ನೋಡ್ಕೊಂಡು ಅವ್ರು ರಿಸೀವ್ ಮಾಡೋ ಮತ್ತೆ ಮಾಡೇ ಮಾಡ್ತಾರೆ, ಫೋನ್ ಮಾಡ್ತಾರೆ. ಅದೊಂದು ಇಷ್ಟ ಆಯ್ತು. ಚೆನ್ನಾಗಿ ಮಾಡ್ತಾರೆ, ಕನ್ಸಲ್ಟ್ ಮಾಡಿ ಸೂಪರ್ ಆಗಿ ಮಾಡ್ತಾರೆ. ಕನ್ಸಲ್ಟ್ ಮಾಡ್ದಾಗಿಂದ ನಾವು ಇಲ್ಲಿ ಬಂದು ನಿಮ್ಗೆ ಭೇಟಿಯಾಗಿ ನಿಮ್ಗೆ ಗೈಡೆನ್ಸ್ ಮಾಡ್ದಾಗಿಂದ ನಿಮ್ಗೆ ಟೆಕ್ನಿಕಲ್ ನಾಲೆಡ್ಜ್ ಯಾವ ತರ ತಿಳಿತು ಬಂದಿದೆ ಸರ್. ನಾವು ಮೊದಲು ಸ್ವಲ್ಪ ನನಗೆ ಗೊತ್ತಿರಲಿಲ್ಲ ಜಾಸ್ತಿ. ನಂದು ಕೂಡ ನಾವು ಸ್ವಲ್ಪ ಓದಿದ್ದೀವಿ, ಅಲ್ಲಿಗೂ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸಾರ್ ಬಂದಾಳಿಂದ ಮೊದಲಿಗೂ ಇವಾಗ ಬಹಳ ಡಿಫ್ರೆನ್ಸ್. ನಾನೇ ಸ್ವಲ್ಪ ಐಡಿಯಾ ಮಾಡ್ಕೊಂಡು ಈ ಕಾಲದಲ್ಲಿ ಡಿಫ್ರೆಂಟ್ ಅಂದ್ರೆ ಬರೇ ಬೇಸಿಗೆಗೆ ಬಿಡ್ತಾ ಇದ್ವಿ ಕ್ರಾಪ್. ಇವಾಗ ಚಳಿಗಾಲ ಯಾವ ಕ್ರಾಪ್ ಯಾವ ಟೈಮಾಗಿ ಏನ್ ಬಿಡ್ಬೇಕು ಅಂತ ಸರ್ ಹೇಳ್ಕೊಡ್ತಾ ಇದ್ದಾರೆ, ಟೆಕ್ನಿಕಲಿ ಹೇಳ್ಕೊಡ್ತಾ ಇದ್ದಾರೆ. ನಾವು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಇವಾಗ ಆಲ್ಮೋಸ್ಟ್ ತಿಳ್ಕೊಂಡಿದ್ದೀನಿ ಯಾವ ಟೈಮಲ್ಲಿ ಏನ್ ಬಿಡ್ಬೇಕು ಅಂತ. ತಿರ್ಗಾ ಆ ಟೈಪ್ ಅಂದ್ರೆ ಫ್ಲವರ್ ಟೈಮಲ್ಲಿ ಏನ್ ಬಿಡ್ಬೇಕು, ಏನ್ ಬಿಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಸರ್ ಟೆಕ್ನಿಕಲಿ. ನಿಮ್ಗೆ ಬೇರೆ ರೈತರಿಗೆ ಏನು ಇವಾಗ ಎಲ್ಲರೂ ರೈತರು ಕೇಳ್ತಿದ್ದಾರೆ. ಇವಾಗ ನಂದು ಕ್ರಾಪ್ ನೋಡೋದ್ರಿಂದ ಒಂದು 5-6 ಪ್ಲಾಟ್ ರಿಕ್ವೆಸ್ಟ್ ಮಾಡ್ತಾ ಇದಾರೆ, ನನಗೆ ಬಂದು ಫೋನ್ ಮಾಡಿ ಕನ್ಸಲ್ಟ್ ಮಾಡ್ತಾ ಇದಾರೆ. ಅಲ್ಲ, ನೀವು ರೈತರಿಗೆ ಏನ್ ಹೇಳ್ಬಹುದು? ನೀವು ಟೆಕ್ನಿಕಲಿ ಈಗ ನಾವು ದಾಳಿಂಬೆ ಬೆಳೆಯೋದ್ರಿಂದ ಏನು ಅನುಕೂಲತೆ ಐತಂತ. ಇದು ರೈತರು ಏನಂದ್ರೆ ಸ್ವಲ್ಪ ಕಷ್ಟ ಬೀಳ್ಬೇಕಷ್ಟೇ ಇದಕ್ಕೆ. ದಾಳಿಂಬೆ ಹಾಕಿದ್ಮೇಲೆ ಸ್ವಲ್ಪ ಮನೆಯವರೇ ಆಗ್ಲಿ, 1 ಎಕರೆ 2 ಎಕರೆ ಇದ್ದವ್ರಿಗೆ ಕೂಡ ಮಾಡಬಹುದು ಇದನ್ನ.
ಏನೋ ಒಂದ್ ಸ್ವಲ್ಪ ಖರ್ಚಾಗ್ಬೋದು ಅಷ್ಟೇ. ಫಸ್ಟ್ ಇನ್ವೆಸ್ಟ್ಮೆಂಟ್ ಕಷ್ಟ ಆಗ್ಬೋದು, ಖರ್ಚಾಗ್ಬೋದು. ಅದ್ರಾಗ ಏನೋ ಸಾಲ ಪಾಲ ಮಾಡ್ಕೊಂಡು ಆದ್ರೂ ಆ ಒಂದೇ ವರ್ಷದಲ್ಲಿ ತಿರ್ಸೋ ಪೊಸಿಷನ್ ಬರುತ್ತೆ ಚೆನ್ನಾಗ್ ಮಾಡ್ಕೊಂಡು ಹೋದ್ರೆ. ಇವಾಗ ನಿಮ್ಗೆ ಎಷ್ಟು ಟನ್ ಬರ್ಬೋದು ಅನ್ಸುತ್ತೆ ನಿಮ್ಗೆ? ಆಲ್ಮೋಸ್ಟ್ ನನ್ನ ಅನಿಸಿಕೆ, ನಾನು ಲಾಸ್ಟ್ ಟೈಮ್ ಒಂದ್ 20 ಟನ್ ಬಂದಿತ್ತು, ಅಷ್ಟು ಕ್ರಾಪ್ ಇರ್ಲಿಲ್ಲ. ಈ ವರ್ಷ ಆಲ್ಮೋಸ್ಟ್ 50 ಟನ್ ಕೆಪಾಸಿಟಿ ಇದೆ ಸರ್. ಒಂದು 50 ಟನ್ ಕೆಪಾಸಿಟಿ ಅಂದ್ರೆ ನೀವು ಎಷ್ಟು ಖರ್ಚು ಮಾಡಿರ್ಬೋದು? ನಂದು ಸ್ವಲ್ಪ ಅವರೇಜ್ ಕಡಿಮೆ ಅಂದ್ರೆ ಒಂದು 8 ಲಕ್ಷ 9 ಲಕ್ಷ ಖರ್ಚಾಗಿರ್ಬೋದು ಅಷ್ಟೇ. ಅದ್ರಾಗೂ ಸಾರ್ ಹೇಳೋದ್ರಿಂದ ಇನ್ನ ಜಾಸ್ತಿ ಕಡಿಮೆ ಆಗ್ತಿತ್ತು ಖರ್ಚು. ಸಾರ್ ಕನ್ಸಲ್ಟ್ ಮಾಡಿದ್ರೆ ಬೇಸಿಗೆಪ್ಪ ಪರ್ದೆ ಹಾಕು, ಬಾರಿ ಟೆಕ್ನಿಕಲ್ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ತಂದೆ ಪರ್ದೆ ಐತೆ, ನಾನು ತಗೊಂಡು ಹೋಗು, ಸ್ವಲ್ಪ ಮಾಡ್ಕೊಂಡು ಹೋಗು ಅಂತ ಹೇಳಿದಕ್ಕೆ ಪರ್ದೆ ಹಾಕಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೆ ಭಾಳ. ಅದಕ್ಕೂ ಸ್ವಲ್ಪ ಜಾಸ್ತಿ ಆಗಿ ಒಂದು 10 ಲಕ್ಷ ಖರ್ಚಾಗಿದೆ. ಸ್ವಲ್ಪ ಒಳ್ಳೆ ಸಜೆಷನ್ ಮಾಡಿದ್ದಾರೆ. ನೀವು ಟೆಕ್ನಿಕಲಿ ನೀವು ಸ್ವಲ್ಪ ನಾಲೆಜ್ ಅನ್ನ ಜಾಸ್ತಿ ತಗೊಂಡ್ರಿ? ತಗೊಂಡಿದ್ದೆ ಸರ್, ಖಂಡಿತ ಅಂದ್ರೆ ಅಕಸ್ಮಾತ್ ನಾಳೆ ಬೇರೆ ರೈತರಿಗೂ ಕೂಡ ನೀವು ಗೈಡೆನ್ಸ್ ಮಾಡ್ಬೋದು. ಮಾಡ್ಬೋದು. ಅಷ್ಟು ಇದೆ ಸರ್. ಎಲ್ಲರೂ ಬರ್ತಾ ಇದಾರೆ, ನನ್ಗೆ ಕೇಳ್ತಾನೆ ಇದಾರೆ ಏನ್ ಮಾಡ್ಬೇಕು ಏನಿಲ್ಲ, ಈ ಟೈಮಾಗ ಏನ್ ಬೆಳಿಬೇಕು, ಇವಾಗ ಅಷ್ಟು ಬ್ಲೈಟ್ ಬಂದಿದೆ ಏನ್ ಮಾಡ್ಬೇಕು ಅಂತ ಸಜೆಷನ್ ಕೇಳ್ತಾ ಇದಾರೆ. ನಾವು ಸಜೆಷನ್ ಹೇಳ್ತಾ ಇದೀವಿ, ಸರ್ ಕನ್ಸಲ್ಟ್ ಮಾಡೋಣ, ಇಲ್ಲ ನಾನೇ ಹೇಳ್ಬೇಕಾ ಅಂತ ಕೇಳ್ತಾ ಇದ್ದೀನಿ. ಈ ತರ ವ್ಯಕ್ತಿಗಳಿಗೆ ನಮ್ಮಂತವರ ಮತ್ತು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ಒಂದು ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ನಾವು ಸ್ವಲ್ಪ ಬಿಡುವು ಮಾಡ್ಕೊಂಡು ಆ ಥರ ಒಂದು ವ್ಯಕ್ತಿಗಳಿಗೆ ಅಂದರೆ ಭಾಳಷ್ಟು ಜನ ಈ ಬೇರೆ ಬೇರೆ ಕೆಲಸದಲ್ಲಿ ಇದ್ಕೊಂಡು ಒಳ್ಳೆ ಸ್ಥಾನದಲ್ಲಿ ಇದ್ಕೊಂಡು ಕೃಷಿ ಮಾಡಲಿಕ್ಕೆ ಅಂತ ಏನು ಬಿಟ್ಟು ಬಂದಿರ್ತಾರೆ, ಅವರನ್ನು ನಾವು ಕಾಪಾಡಿಕೊಂಡು ಭಾಳ ಒಂದು ಒಳ್ಳೆಯ ಉದ್ದೇಶ ಅಂತ ನನ್ನ ಭಾವನೆ. ಯಾಕಂದರೆ ಆಲ್ರೆಡಿ ಅವರು ಟೆಕ್ನಿಕಲ್ ಪರ್ಸನ್ ಇರ್ತಾರೆ, ಅವರು ಒಳ್ಳೆ ನಾಲೆಜ್ ಇರುತ್ತೆ. ಸ್ವಲ್ಪನೇ ನಾವು ಒಂದು ಒಳ್ಳೆ ಟೆಕ್ನಿಕಲ್ ಅಡ್ವೈಸ್ ಮಾಡಿದ್ರೆ ಭಾಳ ಉತ್ತಮ ರೀತಿಯಲ್ಲಿ ಬೆಳೀತಾರೆ. ಸೊ ಈ ಥರದ ವ್ಯಕ್ತಿಗಳನ್ನು ಕಾಪಾಡಿಕೊಳ್ಳೋದು ನಮ್ಮ ಮತ್ತು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಇದೆ. ಅವತ್ತು ದಿಢೀರ್ನೆ ಬದಲಾವಣೆ ಆಗುತ್ತದಲ್ಲ, ಇವತ್ತಿನವರೆಗೆ ಅವರೇನು ತಡ್ಕೊಂಡ್ರು ಇಷ್ಟು ವರ್ಷ ಅಂದರೆ ಹಂತ ಹಂತವಾಗಿ ಬದಲಾವಣೆಯವರೆಗೂ ಅವರೇನು ಪೇಷನ್ಸ್ ರೀತಿಯಲ್ಲಿ ತಡ್ಕೊಂಡ್ರು, ಅದು ಇವತ್ತಿನವರು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಅದು ಒಂದು ದಾರಿ ಆಯ್ತು ಅನ್ಸಿತ್ತು ಅವರ ಒಂದು ಪೇಷನ್ಸಿಗೆ. ಯಾಕಂದ್ರೆ ಅಷ್ಟು ಸುಲಭವಾಗಿ ರೋಗಗ್ರಸ್ತ ಗಿಡಗಳಿಂದ ನಾವು ದೊಡ್ಡ ಮಟ್ಟದಲ್ಲಿ ಇಳುವರಿ ಪಡ್ಕೊಳ್ಳೋದು ಬಹಳ ಕಷ್ಟ. ಆ ಒಂದು ಉದ್ದೇಶದಿಂದ ನಾವು ಬಹಳ ಪೇಷನ್ಸಲ್ಲಿ ನಾವು ವರ್ಕ್ ಮಾಡಬೇಕಾಯ್ತು. ಅವರ ಒಂದು ತಾಳ್ಮೆಗೆ ನನ್ನ ವೈಯಕ್ತಿಕ ಅಭಿನಂದನೆ ಅವರಿಗೆ. ಹಾಗೂ ಪ್ರಕೃತಿ ಈ ವರ್ಷ ಒಳ್ಳೆ ರೀತಿಯಿಂದ ಕೈ ಹಿಡಿದಿದೆ. ಸುಮಾರು ಒಂದು 45-50 ಲಕ್ಷವರೆಗೆ ದುಡ್ಡಾಗುತ್ತೆ. ಇವತ್ತು ಆ ಒಂದು ಆದಾಯ ಏನು ಅವರು ತಮ್ಮ ಸ್ಯಾಲ್ರಿ ನಿರೀಕ್ಷೆ ಎಲ್ಲಿದ್ರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಅದು ಇವತ್ತು ಬಂತು. ಮುಂದಿನ ವರ್ಷನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಆದಾಯ ಸಿಗಲಿ, ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ಅವ್ರಿಗೆ ಪ್ರಕೃತಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದಿಸ್ತೀನಿ. ಧನ್ಯವಾದಗಳು.